ಶುಭೋದಯ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಆ್ಯಕ್ಚುಲಿ ನೋಡಿ, ಮಳೆ ಬಂದಿರೋದಕ್ಕೆ ತೋಟ ಎಲ್ಲ ರಾರಾಜಿಸ್ತಾ ಇದೆ. ಮತ್ತು ನನಗೆ ರೀಸೆಂಟಾಗಿ ಯಾರೋ ಒಬ್ಬರು ಕಾಲ್ ಮಾಡಿದರು, ನೋಡಿ ಸರ್ ನಾನು ಗುಂಪು ಬಾಳೆ ಬೆಟ್ಕೊಂಡಿದ್ದೀನಿ, ಸೊ ಹತ್ತತ್ರ ನನಗೇನು ಕರೆಕ್ಟಾಗಿ ಈಲ್ಡ್ ಬರ್ತಿಲ್ಲ ಅಂತ. ನೋಡ್ಬೋದು ನೀವು ಇಲ್ಲಿ. ಈಗ ಇದನ್ನು ನೋಡೋಣ, ಜಸ್ಟ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ನೋಡಿ. ಇವೆಲ್ಲ ಕತ್ತಿ ಕಂದು, ಇವೆಲ್ಲ ಒಳ್ಳೆ ಗೊನೆಗಳು ಬಿಡೋ ಅಂಥ ಕಂದುಗಳು. ನೀವು ಇಲ್ಲೇ ನೋಡ್ಬೋದು ಎಷ್ಟಿದೆ ಅಂತ. 1 2 3 4 5 6 7 8 9 10 11 12 13 ಕಂದುಗಳಿದೆ ಇದರಲ್ಲಿ. ಇಲ್ಲಿ ನೋಡಿ ಎಷ್ಟಿದೆ. ಇದು ಒಳ್ಳೆ ಕತ್ತಿ ಕಂಡು. ನೋಡಿ ಹೆಂಗಿದೆ. 1 2 3 4 5 6 7 8 9 10 ಟೋಟಲ್ 10 ಇದೆ ನೋಡಿ. ಕೆಳಗಡೆ ನೋಡಿ, ಒಂಚೂರು ನಾನು ಕಳೆ ತೆಗ್ದಿಲ್ಲ. ಹತ್ತತ್ರ ನನ್ನ ಮಂಡಿವರೆಗೂ ಕಳೆ ಇದೆ. ನೋಡ್ಬೋದು ನೀವು. ನೋಡಿ, ತುಂಬ ಜನ ಹೇಳ್ತಾರೆ ಹಿಂಗಿದ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ನೋಡಿ, ಇದೆಲ್ಲ ಒಂಥರ ಲೈವ್ ಮಲ್ಚಿಂಗ್. ಅದಕ್ಕೆ ಗೊನೆ ನೋಡಿ ಹೆಂಗಿದೆ. ಇವನ್ ಕೆಮಿಕಲ್ ಆಗಿ ಬೆಳೆದ್ರು ಇಷ್ಟು ಗೊನೆ ಬರಲ್ಲ. 1 2 3 4 5 10 ಚುಪ್ಪಿದೆ. ಈ ಕಡೆ 5 ಆ ಕಡೆ 5. ಅಡೆ ತುಂಬ ಜನ ಹೇಳ್ತಾರೆ ಇದು ಕಟ್ ಮಾಡಿಬಿಡ್ಬೇಕು, ಇದಿದ್ರೆ ದಪ್ಪ ಬರಲ್ಲ ಸಣ್ಣ ಬರುತ್ತೆ ಅಂತ. ನೋಡಿ ನೀವೇ ನೋಡಿ ಸೈಜ್ ಹೆಂಗಿದೆ ಅಂತ. ಇದು ಮೋಸ್ಟ್ಲಿ ನೆಕ್ಸ್ಟ್ ವೀಕಿಗೆ ಹಾರ್ವೆಸ್ಟ್ ಇದು. ಸೊ ನಾನು ಎಲ್ರಿಗೂ ಹೇಳೋದೇನೆಂದರೆ, ದಯವಿಟ್ಟು ಅವರು ಇವ್ರ ಮಾತು ಕೇಳಬೇಡಿ. ಸೊ ನೀವು ನಿಮ್ಮ ಅನುಭವದಲ್ಲಿ ಹೇಗಿದೆ ಆ ಬೇಸಿಸ್ ಮೇಲೆ ಯಾವಾಗಲೂ ಕೃಷಿ ಮಾಡಿ. ಯಾಕಂದರೆ ಒಬ್ಬೊಬ್ಬರು ಅನುಭವ ಒಂದೊಂದು ಥರ ಇರುತ್ತೆ. ಸೊ ನನ್ನದು ಕಲ್ಭೂಮಿ, ಸೊ ನನ್ನ ಅನುಭವನೇ ಒಂಥರ ಇರುತ್ತೆ. ಇನ್ನು ಕೆಲವ್ರಿಗೆ ಸೂಪರಾಗಿರುತ್ತೆ ಮಣ್ಣು, ಅವ್ರ ಅನುಭವನೇ ಒಂಥರ ಡಿಫ್ರೆಂಟಾಗಿರುತ್ತೆ. ಸೊ ಅದರಿಂದಾಗಿ ಪ್ರತಿಯೊಬ್ಬರು ನಿಮ್ಮ ಅನುಭವದ ಮೇಲೆ ಕೃಷಿ ಮಾಡಿ. ಮತ್ತು ಲೈವ್ ಮಲ್ಚಿಂಗು ಇಲ್ಲ ಡ್ರೈ ಮಲ್ಚಿಂಗು ಇಲ್ಲ ಮಲ್ಚಿಂಗು ವೆರಿ ವೆರಿ ಇಂಪಾರ್ಟೆಂಟು. ಸೊ ಆದಷ್ಟು ಅದಕ್ಕೆ ಹೊತ್ತು ಕೊಡಿ ಅಂತ ಹೇಳ್ತಾ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಶುಭ ದಿನ.